ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ 58 ದಿನಗಳ ಸಂಘಟನಾ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರೂ ಆಗಿರುವ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಭರ್ಜರಿಯಾಗಿ ನಡೀತಾ ಇದೆ. ಜನರೊಂದಿಗೆ ಜನತಾದಳ ಹೆಸರಿನಡಿ ನಿಖಿಲ್ ಅಬ್ಬರದ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆ ನಡೆಸಿದರು. ಜಿಲ್ಲೆಯ ಹಲವು ನಾಯಕರು, ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಕನಿಷ್ಠ 50 ಲಕ್ಷ ಜನ ಸದಸ್ಯರಾಗಬೇಕು. ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿ ಮಾಡಲಾಗ್ತಾ ಇದೆ. ಕೋಲಾರದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವಕ್ಕೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಈಗಾಗಲೇ ರಾಜ್ಯವ್ಯಾಪ್ತಿ ಹಲವಾರು ಜಿಲ್ಲೆಗಳಿಗೆ ಭೇಟಿಯನ್ನು ಮಾಡ್ತಾ ಇದ್ದೇವೆ. ಮೆಂಬರ್ಶಿಪ್ ಪ್ರಕ್ರಿಯೆ ಕೂಡ ದಿನದಿಂದ ದಿನಕ್ಕೆ ಭಾಳ ಬಿರುಸಿಂದ ಸಾಗ್ತಾ ಇದೆ. ನಿನ್ನೆ ಚಿಕ್ಕಬಳ್ಳಾಪುರ, ಇವತ್ತು ಇಲ್ಲಿ ನಮ್ಮ ಕೋಲಾರಕ್ಕೆ ಬಂದಿದ್ದೇನೆ. ಸೋಮವಾರದವರೆಗೂ ಹತ್ತತ್ರ 6 ದಿನಗಳ ಕಾಲ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೇವೆ. ನಮ್ಮ ಅಭ್ಯರ್ಥಿಗಳು ಒಟ್ಟಿಗೆ ಎಲ್ಲ ಕಾರ್ಯಕರ್ತರು ಪ್ಲಸ್ ನಮ್ಮ ಪ್ರಮುಖ ಮುಖಂಡರುಗಳು ಎಲ್ಲ ಜೊತೆಯಲ್ಲಿ ನಿಂತು ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಈಗ ಜೆಡಿಎಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಜಿಲ್ಲೆಯಲ್ಲಿ 2 ಶಾಸಕರಿದ್ದಾರೆ, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ. ಸೊ ಸಮೃದ್ಧಿ ಮಂಜು ಅವರು ಕೂಡ ಹೇಳ್ತಾ ಇದ್ದಾರೆ, ನಾನು ಕಾನೂನು ಹೋರಾಟ ಮಾಡ್ತೀನಿ, ನನಗೆ ಈ ರೀತಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅವ್ರ ಪರವಾಗಿ ಯಾವ ರೀತಿ ನಿಂತ್ಕೋತಾ ಇದೆ ಪಕ್ಷ? ನೋಡಿ, ಇವತ್ತು ಇದು JDSನ ಶಾಸಕರನ್ನ ಪರಿಸ್ಥಿತಿ ಅಲ್ಲ, ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಅವರ ಅಸಹಾಯಕತೆಯನ್ನು ಇತ್ತೀಚಿನ ದಿನಗಳಲ್ಲಿ ಅವರು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಈ ಪರಿಸ್ಥಿತಿ ಆದಮೇಲೆ ಇನ್ನು JDSನವ್ರಿಗೆ, BJP ಅವ್ರಿಗೆ ಅನುದಾನ ನಾವೇನಾದರೂ ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆಯೇ? ಶಾಸಕರ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಶಾಸಕರ ಪರವಾಗಿ ನಾವು ನಿಂತ್ಕೊಳ್ತೇವೆ, ಆದರೆ ಸರ್ಕಾರ ಅವ್ರಿಗೆ ಅನುದಾನ ಬಿಡುಗಡೆ ಮಾಡಬೇಕಲ್ಲ. ಈ ಉದಾಹರಣೆಗೆ ಕರೆದ್ರು ನನ್ನ ಯುವ ಸಮುದಾಯದ ಶಾಸಕ ಮಿತ್ರರು ನನಗೆ ಫೋನ್ ಮಾಡಿ ಕೇಳಿದರು, ಸರ್ ಕರೀತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು, ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಕೊಡ್ತಾರಂತೆ, ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳಿದೆ. ಹೋದರು, ಫೋಟೋ ಇಡಿಸ್ಕೊಂಡ್ರು, ಕಳಿಸಿದ್ರು. ಫೈನಲಿ ಏನಾಯಿತು? ಫೈನಾನ್ಸ್ ಅಪ್ರೂವಲ್ ಆಗಲಿಲ್ಲ, ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಮಾಡಿದರು, ಮುಖ್ಯಮಂತ್ರಿಗಳು ವಾಪಸ್ ಕಳಿಸಿದರು. ಇದು ಸುಮ್ಮನೆ ತೋರ್ಗಾಣಿಕೆಗೆ ಆಗೋದು ಬೇಡ, ನಿಜಕ್ಕೂ ನಿಮ್ಮ ಮನಸ್ಸಲ್ಲಿ ಏನೋ ಪಾಪ ನಿಮ್ಮ ಲೆಕ್ಕಾಚಾರ ಈ JDSನ ಹೊಡಿಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆಯಲ್ಲ, ನಮ್ಮವ್ರನ್ನ ಕರೆದು ಅನುದಾನ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಕೊಟ್ಟು ಕಳಿಸಿ. ಕೊಡೋದಿದ್ರೆ ಎಲ್ಲ ಆಗದೆ ಇರೋ ಕತೆ. ಬನ್ನಿ ಸರ್. ಇದಿಷ್ಟು ಏನೋ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥ. ಮತ್ತು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.